ಬ್ಯಾಕ್ ಸೈಡ್ ಮಾಡಿ. ಸಮಕಾಯು ಶಿರೋಕ್ರಿಯು ಬೆನ್ನು ಕುತ್ತಿಗೆ ಶಿರಸ್ಸು ನೇರ, ದೇಹ ಸಡಿಲ. ಆಂತರಿಕ ವಿಷಯಗಳಾದ ಶ್ವಾಸೋಚ್ಛ್ವಾಸವನ್ನೇ ಗಮನಿಸಿ ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸೋಣ. ಮನಸ್ಸಿನ ಆಳ ವಿಶ್ರಾಂತಿ. ಸ್ವಲ್ಪ ಹೊತ್ತು ಏಕಾಗ್ರತೆಗಾಗಿ ಧ್ಯಾನ ಮಾಡೋಣ. ಉಸಿರನ್ನೇ ಗಮನಿಸಿ ಮೂಗಿನಲ್ಲಿ ಹರಿದಾಡುವ ಆ ಉಸಿರನ್ನು ವಾಚ್ ಮಾಡಿ. ಸ್ವಲ್ಪ ಹೊತ್ತು ಏಕಾಗ್ರತೆಗಾಗಿ ಧ್ಯಾನ. ಪ್ಲೀಸ್ ಟ್ರೈ ಟು ಕಾನ್ಸಂಟ್ರೇಟ್ ಓನ್ಲಿ ಇನ್ ನಾರ್ಮಲ್ ಬ್ರೀತ್ ಫಾರ್ ಸಮ್ ಟೈಮ್. ಸ್ವಲ್ಪ ಹೊತ್ತು ಏಕಾಗ್ರತೆಯನ್ನು ಸಾಧಿಸೋಣ. ತೂರು ಬೆರಳು ಹೆಬ್ಬೆರಳಿನ ತುದಿ ಚಿಮ್ಮುದ್ರೆ ಹಾಗೆ ನಿಧಾನವಾಗಿ ಸಹಜ ಸ್ಥಿತಿ. ಇಲ್ಲಿ ನೆರೆದಿರುವಂತಹ ಎಲ್ಲ ಯೋಗದಿಂದ ದೈಹಿಕ, ಮಾನಸಿಕ, ಸಾಮಾಜಿಕವಾಗಿ ವಿಕಸಿಸಿಕೊಳ್ಳಲು ಸಾಧ್ಯವಾಗಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದೇಶ ಇದೆ ವೇಳೆ. ಈಗ ನೇರವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರೋಟೋಕಾಲ್ ನೋಡಿ ಈ ರೀತಿ ಇರ್ತದೆ. ಶಿಸ್ತುಬದ್ಧವಾಗಿ ದಯವಿಟ್ಟು ಮಾಡಿ. ಯಾರಿಗೆ ತೀರ ಬ್ಯಾಕ್ ಇದೆ ಅಂತೂ ಮುಂದಕ್ಕೆ ಹೋಗೋದು ಬೇಡ. ಅಕಾರ್ಡಿಂಗ್ ಟು ಕೆಪಾಸಿಟಿ ಆಫ್ ಪ್ಲೀಸ್ ಸ್ಟ್ಯಾಂಡ್. ಚಾಲನೆ ಉಸಿರನ್ನು ತೆಗೆದುಕೊಂಡು ಶಿರಸ್ಸು ಹಿಂದೆ ಬಾಗಿ ಹೆಡ್ ಆ್ಯಂಡ್ ನೆಕ್ ಹ್ಯಾಂಡ್ ಒಂದು ಬಾರಿ ಸಾಕು. ಎಕ್ಸೇಲ್ ಪೊಸಿಷನ್. ಆಮೇಲೆ ಕುತ್ತಿಗೆ ಬಲಕ್ಕೂ ಎಡಕ್ಕೂ ಹ್ಯಾಂಗ್ ಕರೆಕ್ಟಾಗಿ ಬಿಟ್ಕೊಳ್ಳಿ. ಬಲ ಬದಿ ಎಡಬದಿ. ಎಕ್ಸೇಲ್ ರೈಟ್ ಸೈಡ್ ಹ್ಯಾಂಗ್ ಬಲಬದಿಗೆ ಹ್ಯಾಂಗ್ ಮಾಡಿ. ಹೆಡ್ ಆ್ಯಂಡ್ ನೆಕ್. ಇನ್ಹೇಲ್ ಪೊಸಿಷನ್. ಇನ್ನು ಕುತ್ತಿಗೆ ಕತ್ತು ಮತ್ತು ತಲೆ ಬಲಕ್ಕೂ ಎಡಕ್ಕೂ ನೋಡಿ. ಟಿ ಲಾಂಗ್. ಇನ್ಹೇಲ್ ಪೊಸಿಷನ್. ಎಕ್ಸೇಲ್ ಟು ಸಿ ಲೆಫ್ಟ್ ಸೈಡ್ ಎಡಬದಿಯಲ್ಲಿ ದೂರ ನೋಡಿ. ರಿಲ್ಯಾಕ್ಸ್ ಪೊಸಿಷನ್. ಇನ್ನು ಕುತ್ತಿಗೆ ಆಗಲಿಕ್ಕೆ ಥೈರಾಯ್ಡ್ ಗ್ರಂಥಿ ಆರೋಗ್ಯವಾದ ಅಭ್ಯಾಸ ಕ್ರಮ. ಚಿನ್ ಟು ದ ಕಾಲರ್ ಬೋನ್, ರೊಟೇಟ್ ಟು ದ ನೆಕ್. ಈ ರೀತಿ ಇನ್ನೆಲ್ಲ ಎಕ್ಸೇಲ್ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಕುತ್ತಿಗೆಯನ್ನು 3 ಬಾರಿ ಕ್ಲಾಕ್, 3 ಬಾರಿ ಆ್ಯಂಟಿ ಕ್ಲಾಕ್ ಮಾಡಿ. ಮೆತ್ತಗೆ ಮಾಡಿ. ತುಂಬ ಕುತ್ತಿ ನೋಯಿದವ್ರು ಮಾಡಬೇಡಿ. ಎಸ್, ರಿಲ್ಯಾಕ್ಸ್. ಸ್ಕಂದ ಚಕ್ರ, ಭುಜಗಳ ವ್ಯಾಯಾಮ ಎಲ್ಲರೂ ಸಿಂಪಲಾಗಿ ಮಾಡಿ. 2 ಕೈಯನ್ನು ನೇರವಾಗಿಸಿ ಇಲ್ಲಿ ಭುಜಕ್ಕೆ ಒತ್ತಿಡಿ. ಜಾಯಿನ್ ದ ಎಲ್ಬೋ, ಮೊಣಕೈಯನ್ನು ಸೇರಿಸಿ. ರೊಟೇಟ್ ದ ಶೋಲ್ಡರ್ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಇದು ಭುಜಗಳಿಗೆ ಸಂಬಂಧಪಟ್ಟ ವ್ಯಾಯಾಮ. ಭುಜಗಳ ನೋವು ಇತ್ಯಾದಿ ಕಡಿಮೆ ಆಗಲಿಕ್ಕೆ ಸಹಕಾರಿಯಾಗ್ತದೆ. ಎಸ್, ಟ್ರಂಕ್ ಮೂಮೆಂಟ್, ನಮ್ಮ ಬ್ಯಾಕ್ ಫ್ರೀ ಆಗಲಿಕ್ಕೆ ಸೊಂಟದ ಭಾಗ ಫ್ಲೆಕ್ಸಿಬಲ್ ಆಗಿ ಎರಡು. ಈಗ ಎಕ್ಸೇಲ್ ಎಡಬದಿಗೆ ಫುಲ್ ಟಚ್ ಮಾಡಿ, ಟರ್ನ್ ದ ಹೆಡ್ ಆಲ್ಸೋ. ಇನ್ನೊಮ್ಮೆ ನೋಡಿ, ಒಟ್ಟಿಗೆ ಮಾಡೋಣ. ಎಕ್ಸೇಲ್ ರೈಟ್ ಸೈಡ್, ಸೊಂಟ ಟ್ರಿಮ್ ಆಗಲಿಕ್ಕೆ, ಸ್ಲಿಮ್ ಫಿಟ್ ಆಗಲಿಕ್ಕೆ. ಇನ್ಹೇಲ್ ಬ್ಯಾಕ್ ಪೇನ್ ಕಮ್ಮಿ ಆಗಲಿಕ್ಕೆ. ಎಕ್ಸೇಲ್ ಎಡಬದಿಗೆ. ವೆರಿ ಗುಡ್. ಇನ್ಹೇಲ್ ಪೊಸಿಷನ್. ಇನ್ನು ಮಂಡಿಯನ್ನು ಬಗ್ಗಿಸುವುದು ಒನ್ ಆಫ್ ದ ಬೆಸ್ಟ್ ಪೋಸ್ಚರ್ ಫಾರ್ ಇನ್ನೊಂದು. ಎಕ್ಸೇಲ್ ಇನ್ಹೇಲ್ ಪೊಸಿಷನ್. ವೆರಿ ಗುಡ್. ಇನ್ನೊಂದು ಮಂಡಿ ಸ್ಟ್ರಾಂಗ್ ಆಗಬೇಕಲ್ಲ. ಎಕ್ಸೇಲ್ ಇನ್ಹೇಲ್. ಯಾರು ಇದನ್ನು ನಾರ್ಮಲ್ ಆಗಿ ಇದನ್ನು ಮಾಡಿದರೆ ಉಸಿರು ತೆಕ್ಕೊಂಡ್ಮೇಲೆ ಟೋಸ್ ನಾರ್ಮಲ್ ಬ್ರೇಕ್ 1 2 3 4 5 6 7 8 9 10. ಇನ್ನೊಮ್ಮೆ ತೋಳುಗಳು 3 4 5 6 7 8 9 10. ಎಕ್ಸೇಲ್. ಜಸ್ಟ್ ಮಾಡಿ. ತೀರಾ ಎಬೋ 40 ಒಂದೇ ಗಿಡಕ್ಕೆ ನಿಧಾನವಾಗಿ ಮಾಡಿ. ಬಲಕಾಲನ್ನು ಮಡಿಸಿಕೊಂಡು ಎಡಗಡೆಯ ಮೂಲೆಗೆ ಸೇರಿಸಿ. ಉಸಿರಾಟ 2 3 4 5. ತೋಳುಗಳು ಕಿವಿ ಎಳಿಬೇಕು. 6 7 8 9 10. 5 6 7 8 9 10 ಬೇಗ ಇಲ್ಲ ವಿಶ್ರಾಂತಿ. ಎಸ್, ವಾಚ್ ಮಾಡಿ. ಎಕ್ಸೇಲ್. ಟ್ರೈ ಟು ಟಚ್ ದ ಟೋಸ್. ಅಲ್ಲಿ ಉಸಿರಾಟ 8 9 10. ಇನ್ಹೇಲ್ ಕ್ಯಾಚ್ ಆಗ್ತದೆ, ಬರೀ ಚಾಕಬೇಕು. ರಿಲ್ಯಾಕ್ಸ್ ವಿಶ್ರಾಂತಿ. ಅದಕ್ಕೆ ಹೇಳೋದು ಅಭ್ಯಾಸ ಏನು ಕೌಂಟೇಯ 2 3 4 5. ಎಕ್ಸೇಲ್. ಇನ್ನೊಮ್ಮೆ ಇನ್ಹೇಲ್. ಎಕ್ಸೇಲ್. ಸಾಮಾನ್ಯ
ರಿಲ್ಯಾಕ್ಸ್ ಮಾಡೋಣ. ಇನ್ಹೇಲ್ ಮಾಡ್ಕೊಂಡು ನೋಡಿ ಸ್ವಲ್ಪ ಕಾಲ ವೆರಿ ಸರಿ. ನಾರ್ಮಲ್ ಬ್ರೀತ್ ಮೇಲೆ ನೋಡಿ, ಎಡಗೈ ನೋಡಿ, ಮೇಲೆ ನೋಡಿ. 1 2 3 4 5 6 7 8 9 10. ಇನ್ಹೇಲ್ ಉಸಿರನ್ನು ತೆಗೆದುಕೊಳ್ಳಿ. ಬಲ ಹಸ್ತವನ್ನು ನೋಡಿ, ಮೇಲೆ ನೋಡಿ. 1 2 3 4 5 6 7 8 9 10. ಎಲ್ಲ ಜಿಲ್ಲಾಧಿಕಾರಿ ಮಾಡಿ ಮಾಡಿ ಹೀಗೆ ನೋ ಮೂಮೆಂಟ್. ಹೆಡ್ ಸ್ಟ್ರೇಟ್, ನಾರ್ಮಲ್ ಬ್ರೀತ್, ಫ್ರೀ ಆಗಿ ನೋ ಟೈಮ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಎಸ್, ವೆರಿ. ಉಸಿರನ್ನು ಬಿಡುತ್ತಾ ಸ್ಥಿತಿ. ಅಸ್ತಮ ನಿಯಂತ್ರಣ, ಥೈರಾಯ್ಡ್ ಗ್ರಂಥಿಯ ಆರೋಗ್ಯವನ್ನು ಪ್ರಸಕ್ತಪಡಿಸಿ ಮಾಡಬೇಕು. ಯಾಕೆಂದರೆ ನಾವು ಮೊಬೈಲಲ್ಲಿ ಫಾಲ್ಟ್, ಕೈ ಸಮಾನಾಂತರ ಅಗಲ, ಕೈ ಅಗಲ, ಹ್ಯಾಂಡ್ ಅಪಾರ್ಟ್. ನಾರ್ಮಲ್ ವೇಟ್ ಹೆವಿ ಹಾರ್ಮೋನ್, ಡೋಪಮಿನ್ ಹಾರ್ಮೋನ್, ಆಕ್ಸಿಟೋಸಿನ್ ರಿಲೀಸ್ ಆಗ್ತದೆ. ರಿಲ್ಯಾಕ್ಸ್. ಇನ್ಹೇಲ್. ರಿಲ್ಯಾಕ್ಸ್ ಅಲ್ಲಿ ಯಾಕೆ ಟೈಪ್ ಮಾಡ್ತೀರಿ ಸರ್? ಡೋಂಟ್ ಲಿಫ್ಟ್ ದ ಸೀಟ್. 8 9 10. ರಿಲ್ಯಾಕ್ಸ್. ವೆರಿ. ಮುಂದಿನ ಯೋಗಾಸನ ಉದ್ದಾನ ಮಂಡೂಕಾಸನ. ಕೈ ಕ್ರಾಸ್ ಮಾಡಿ. ಇನ್ಹೇಲ್. ಬೆನ್ನು ಕತ್ತು ಬ್ಯಾಕ್ ಸೌಂಡ್. ಹೆಡ್ ಸ್ಟ್ರೇಟ್, ಮುಖದಲ್ಲಿ ಪ್ರಸನ್ನತೆ, ಸೌಮ್ಯ ಭಾವ. ನಾರ್ಮಲ್ ಬ್ರೀತ್. 2 3 4 5 6 7 8 9 10. ರಿಲ್ಯಾಕ್ಸ್. ಎಸ್, ಬಂದ ವೇಳೆ ಮುಂದಿನ ಯೋಗಾಸನ ಕಾಣ್ತಾ ಉಂಟು, ಮನಸ್ಸು ಕಾಣ್ತಾ ಇಲ್ಲ. ಜೋಡಿಸಿ ಕೈ ಹತ್ತಿರ. ಇನ್ನು ಟರ್ನ್ ಸೋಡ ರೈಟ್ ಸೈಡ್ ಮಾಡಿ, ಫುಲ್ ಟರ್ನ್ ಮಾಡಿ ಬಲಬದಿಗೆ. ಸರ್ ಆ ಕಡೆ ನೋಡಿ, ಎಲ್ಲ ಬಲಬದಿಗೆ ನೋಡಿ. ಸರಿ ಸರಿ. ನೋಡಿ ಇವರು ನೋಡಿ ಮಾಡಿ, ನೀವು ಸಾಕಂడి ಗೊತ್ತಾಗ್ತದೆ. ಬಟ್ ಹೀಗೆ ಇವರು ಬಡ್ತಿಯಾಗಿ ಮಾಡಿ. ಈಗ 5 6 7 8 9 10. ಬಲಕ್ಕೆ ನೇರ ಮಾಡುತ್ತಾ ರಿಲ್ಯಾಕ್ಸ್. ಉಸಿರನ್ನು ಬಿಡುತ್ತಾ ತಂದು ಮುಂದಿನ ಯೋಗಾಸನ ವಜ್ರಾಸನ ಮಾಡಿ ಮಕರಾಸನ. ವಜ್ರಾಸನದಲ್ಲಿ ಲೇಯಿಂಗ್ ಡೌನ್ ಫಸ್ಟ್, ಹೊಟ್ಟೆಯ ಆಧಾರದಲ್ಲಿ. ಯಾರಿಗೆ ಬ್ಯಾಕ್ ಪೈನ್ ಇದೆ ಅವ್ರು ಹೀಗೆ ಮಲಗಬೇಕು ನೋಡಿ, ವಿ ಶೇಪ್ ನೋಡಿ. ಹೀಗೆ ಕಾಲು ವಿ ಶೇಪ್ ಇರಬೇಕು. ಸಿ ನೇಟ್ ಬಂದ ಕಾಲು ಹೀಗೆ ಅಡ್ಡ ಕ್ರಾಸ್ ಮಾಡಿ, ತಲೆ ಅಡ್ಡ ಹಾಕಿ ಮಲಗಿ ತಡವಳಿಕೆ ಸ್ವಲ್ಪ ಹಾಗೆ. ನಾರ್ಮಲ್ ಬ್ರೀತ್. ದಣಿದ ದೇಹಕ್ಕೆ ವಿಶ್ರಾಂತಿ. ಸೊಂಟದ ಬೆನ್ನು ಕಮ್ಮಿ ಆಗಿದೆ. ಅಸ್ತಮ ನಿಯಂತ್ರಣ. ಕಾಲುಗಳು ಜೋಡಣೆ ಮಾಡಿ. ನಾನು ಹೇಳಿದಾಗ ಸುಲಭ. ತಲೆ ಎತ್ತಬೇಕು, ತಲೆ ಎತ್ತಿ ಹೇಳಿಲ್ಲ. ಕಾಲು ಜಾಯಿಂಟ್ ಮಾಡಿ, ಕೈ ಎದೆ ಹೆದರ್ತಾರೆ. ಜಾಯಿನ್ ದ ಫೀಟ್. ಡೌಟಿನ ಸ್ಟೇಜ್ ಮಾಡಿ ನೀವು ಅಡ್ಡ ಮಾಡಬೇಕು, ಗೊತ್ತಾಗುತ್ತೆ. ಕೈ ಎದೆ ಹತ್ತಿರ, ಕೈ ಎದೆ ಹತ್ತಿರ. ಹಣೆ ನೆಲಕ್ಕೆ, ಹಣೆ ನೆಲಕ್ಕೆ. ಸರ್ ಕೈ ಹೀಗೆ, ಸರ್ ಕೈ ಹೀಗೆ, ಹಣೆ ನೆಲಕ್ಕೆ. ಇನ್ನೊಬ್ಬ ಹೇಳ್ತೀನಿ ಈಗ ಮಾಡಲಿಕ್ಕೆ ಭುಜಂಗಾಸನ. ಕಾಲುಗಳು ಜೋಡಣೆ. ಸರ್ ಎತ್ತಿ ಸರ್. ಸರ್ ಸರ್ ಅಷ್ಟೇ. ನಾರ್ಮಲ್ ಬ್ರೀತ್. 1 2 3 4 7 8 9 10. ರಿಲ್ಯಾಕ್ಸ್. ಇನ್ನೊಮ್ಮೆ ದಯವಿಟ್ಟು ಕಾಲು ಸೇರಿಸಿ. ನಿಮ್ಮ ಬಂದಿಗೆ ಒಳ್ಳೆ ಊರ್ದು ದೃಷ್ಟಿ ಟೈಟ್ ಮಾಡಬೇಡಿ, ರಿಲ್ಯಾಕ್ಸ್ ಮಾಡಿ. ಎಕ್ಸೇಲ್, ಕಮ್ ಬ್ಯಾಕ್. ಈಗ ಎಲ್ಲರೂ ಕೈ ಮುಷ್ಟಿ ಮಾಡಿ, ಹೀಗೆ ಮುಷ್ಟಿ ಮಾಡಿ ಶಲಭಾಸನ. ಕೈ ಹೀಗೆ ತಂದು ಅಂತರ 3 4 5 6 7 8 9 10. ರಿಲ್ಯಾಕ್ಸ್. ಈಗ ಎಲ್ಲರೂ ಮತ್ತೆ ಮುಂದೆ ಮುಂದೆ ಹೋಗೋಣ. ಸೊಂಟದ ಬೆನ್ನು ಕಮ್ಮಿ ಆಗಲಿಕ್ಕೆ ಸೇರಿ ಬಂದ ಅಸ್ತಮ ನಿಯಂತ್ರಣ, ಹಾಗೆ ಸ್ಪೆಷಲಿ ಫಾರ್ ಫರ್ಟಿಲಿಟಿ ಇಶ್ಯೂಸ್ಗಳು ಆರಂಭ. 2 ಕೈಗಳ ಸಹಾಯದಿಂದ ನಿಮ್ಮ 2 ಕಾಲನ್ನು ಮಾಡಿ, ನಿಮ್ಮ ಸೀಟನ್ನು ಲಿಫ್ಟ್ ಮಾಡಿ. ಹಾಗೆ ಎಸ್, ಬ್ರಿಡ್ಜ್ ಪೋಸ್ಚರ್. ಕ್ಯಾಚ್ ದ ಹೀಲ್ಸ್, ಲಿಫ್ಟ್ ದ ಸೀಟ್. ಇನ್ನೊಮ್ಮೆ ಹೇಳ್ತೀನಿ, 2 ಕೈಗಳ ಹಿಂಗಾಲನ್ನು ಹಿಡ್ಕೊಂಡು ಸೀಟಲ್ಲಿ ಇರಲಿಕ್ಕೆ, ಲಿಫ್ಟ್ ದ ಸೀಟ್. ಆಲ್ ಬ್ರೀತ್. ಇದು ಹಾರ್ಟ್ ಪ್ರಾಬ್ಲಮ್ ಇದ್ದವರು ಬೇಡ, ಸಾಮಾನ್ಯ ಎಲ್ಲರೂ ಮಾಡ್ಬೋದು. 1 2 3 4 5 6 7 8 9